ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ನೀವ್ ಇವಾಗ ಪರ್ಮಿಷನ್ ಕೊಟ್ರು ಸರಿ, ಕೊಡ್ತಾ ಇದ್ರು ಸರಿ, ನಾವಿವಾಗ ಹೋಗ್ತಾ ಇದೀವಿ ಅಷ್ಟೇ. ಬನ್ನಿ ಮೈನಾವ್ರೆ. ಏಯ್ ಧ್ರುವ, ಬನ್ನಿ. ಏಯ್ ಧ್ರುವ, ಇಲ್ಲಿ ಏನ್ ನಡೀತಿದೆ? ಧ್ರುವ ಮೈನಾ ಎಲ್ಲಿ ಹೋಗ್ತಿದ್ದಾರೆ? ಈ ಭಯ ಅವರಿಂದ ಏನಕ್ಕೆ ಹೋಗ್ತಿದ್ದಾನೆ? ನನಗೊಂದು ಅರ್ಥ ಆಗ್ತಿಲ್ಲ. ತುಳಸಿ ಕಾಲ್ ಮಾಡ್ತೇನೆ. ತುಳಸಿ, ಸರ್, ದಯವಿಟ್ಟು ನಮ್ಮನ್ನ ಕಳಿಸ್ಕೊಡಿ. ನಾವೆಲ್ಲಿಗೋ ಹೋಗ್ಬೇಕು. ಬಿಡಲ್ಲ, ನಾನ್ ಬಿಡಲ್ಲ, ನಾನ್ ಬಿಡಲ್ಲ. ಸರ್, ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲದೆ ನನ್ನ ಅಡ್ಡ ಹಾಕೋದಕ್ ಬರ್ಬೇಡಿ. ಏನೋ ನಿನ್ ಪರಿಸ್ಥಿತಿ ನನಗ್ ಗೊತ್ತಿಲ್ಲದೆ ಇರೋದಾ? ಇಬ್ರು ಜಾಲಿಯಾಗಿ ಊರ್ ಸುತ್ತಾಡೋದಿಕ್ಕೆ ಪರಿಸ್ಥಿತಿ ಪರಿಸ್ಥಿತಿ ಅಂತ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳಿದ್ರೆ ಅದನ್ನ ಕೇಳ್ಕೊಂಡು ನಾನು ಸುಮ್ನೆ ಕೂತಿರ್ಬೇಕಾ? ಸುಮ್ನೆ ಒಳಗ್ ಹೋಗ್ರಿ. ಸರ್, ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ಸರ್? ನಮ್ಮನ್ನ ಕಳಿಸ್ಕೊಡಿ. ನಾನ್ ನಿಮ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು. ಒಳಗ್ ಹೋಗಿ ಕೆಲ್ಸ ಮಾಡಿ ಅಂತ. ನಾನ್ ಹೇಳ್ತಿರೋದು ಕೇಳಿಸ್ತಿದೆ ತಾನೆ? ಹೋಗಿ ಸುಮ್ನೆ ಹೋಗ್ರಿ, ಸುಮ್ನೆ. ಬಾಲರಾಜ್, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಏನ್ರಿ ಗಲಾಟೆ? ಸರ್, ನಾನು ಏನಾದ್ರೂ ಕೇಳಿದ್ರೆ ಬೇಕು ಅಂತಾನೆ ಕೇಳ್ತಿದ್ದೀನಿ ಅಂತ ನೀವು ಅನ್ಕೊಂಡ್ಬಿಡ್ತೀರಾ. ನಾನೇನು ಕೇಳಲ್ಲ ಸರ್, ನೀವೇ ಕೇಳಿಬೇಕಾದ್ರೆ ಎಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ. ಯಾಕೆ ಧ್ರುವ? ಸರ್, ಅದು ಅಮ್ಮನ್ಗೆ ಹುಷಾರಿಲ್ವಂತೆ, ಅದಕ್ಕೆ ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ವಿ. ಇವ್ರು ನೋಡಿದ್ರೆ ತಡೀತಿದ್ದಾರೆ ಸರ್. ರೀ, ಏನ್ರಿ ನಿಮ್ ಪ್ರಾಬ್ಲಮ್? ಎಷ್ಟು ಸಲ ಹೇಳಿದ್ರು ಅದನ್ನೇ ರಿಪೀಟ್ ಮಾಡ್ತಿರಲ್ಲ. ಅಲ್ಲ, ಎಂಪ್ಲಾಯೀಸ್ಗೆ ಎಮರ್ಜೆನ್ಸಿ ಅಂತ ಇರುವಾಗ ಅವ್ರನ್ನ ಹೋಗಕ್ ಬಿಡಿ ಅಂತ ಹೇಳಿಲ್ವಾ? ಯಾಕ್ರಿ ನನ್ನ ಮಾತು ಕೇಳಲ್ಲ? ಏನ್ ಪ್ರಾಬ್ಲಮ್ ನಿಮ್ದು? ಸರ್, ಯಾವಾಗ್ಲೂ ನಾನು ಒಬ್ನೇ ತಪ್ಪು ಮಾಡ್ತೀನಿ ಅಂತ ಮಾತಾಡ್ತಿದ್ದೀರಲ್ಲ ಸರ್. ಇವತ್ತು ಈ ಮಹಾನ್ ಭಾವನಿಂದ ಕಂಪ್ನಿಗೆ ಎಷ್ಟು ಲಾಸ್ ಆಗ್ತಿತ್ತು ಗೊತ್ತಾ ಸರ್? ಇವನ್ ಅಜ್ಞಾನದಿಂದ, ಇವನ್ ಬೇಜವಾಬ್ದಾರಿಯಿಂದ ಇವತ್ತು ಕಂಪ್ನಿಗೆ ಲಾಸ್ ಆಗ್ತಾ ಇತ್ತು. ಎಲ್ ಸೈಜ್ ಸ್ಟಿಚ್ ಮಾಡಕ್ ಕೊಟ್ಟಿದ್ರೆ ಎಕ್ಸೆಲ್ ಮಾಡೋದಿಕ್ ಕೊಟ್ಟಿದ್ದಾನೆ. ನಾನು ಕರೆಕ್ಟ್ ಟೈಮ್ ಬಂದು ನನ್ನ ಮುಂಜಾಗ್ರತೆಯಿಂದ ಇವನ್ನ ಗಮನಿಸೋದಕ್ಕೆ ಇವತ್ತು ಕೋಟ್ಯಾಂತರ ರೂಪಾಯಿ ಲಾಸ್ ಆಗೋದು ನಿಲ್ತು. ಅಷ್ಟೇ ಅಲ್ಲ ಸರ್, ಗೋಡನ್ನಲ್ಲಿ ಇವತ್ತು ಫ್ಯಾಬ್ರಿಕ್ ನೆಲ್ಲ ಚೆಕ್ ಮಾಡ್ತಾ ಇದ್ರೆ ಇವಳು ಇದಾಳಲ್ಲ, ಇವಳು ಮಹಾನ್ ಬಾವಳು, ಇವಳು ಏನ್ ಮಾಡಿದ್ಲು ಅಂದ್ರೆ ಇವ್ನ್ ಕಿವಿಗೆ ಇಲ್ದೇ ಇರೋದ್ನೆಲ್ಲ ತುಂಬಿ ಇವನು ಹಾಳು ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಜಾಲಿಯಾಗಿ ರೌಂಡ್ ಹಾಕಕ್ಕೆ. ಮೈಂಡ್ ಯೋರ್ ಟಂಗ್ ಬಾಲರಾಜ್. ಅಮ್ಮನ್ ವಿಷಯದಲ್ಲಿ ಧ್ರುವ ಮಾತ್ರ ಅಲ್ಲ, ಯಾರೇ ಆದ್ರೂ ಸುಳ್ಳು ಹೇಳಲ್ಲ. ಹೌದಾ ಸರ್? ಸರಿ, ಹಾಗಾದ್ರೆ ಧ್ರುವ ಅವ್ರ ಅಮ್ಮನ ವಿಚಾರದಲ್ಲಿ ಸುಳ್ಳು ಹೇಳ್ತಿಲ್ಲ, ಅವ್ರ ಅಮ್ಮನಿಗೆ ಹುಷಾರಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಅದಕ್ಕೆ ನೋಡಕ್ ಹೋಗ್ತಿದ್ದಾನೆ ಅಂತಾನೆ ಇಟ್ಕೊಳ್ಳೋಣ. ಇವಳು ಯಾಕೆ? ಇವಳಿಗೂ ಇವ್ರ ಅಮ್ಮನಿಗೂ ಆಗದಿಲ್ವಂತಲ್ಲ, ನನ್ನ ವಿಷಯನ ಕೇಳ್ಪಟ್ಟಿದ್ದೀನಿ. ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ರೀ. ಧ್ರುವ ಮತ್ತೆ ಮೈನಾ ಮದ್ವೆ ಆಗ್ತಿದ್ದಾರೆ. ಅವ್ರ ಅಮ್ಮ ಮೈನನ್ನ ಒಪ್ಕೊಂಡಿದ್ದಾರೆ. ಧ್ರುವ, ಅಮ್ಮಂಗೇನಾಯ್ತು? ಅದು ಸರ್ ಗೊತ್ತಿಲ್ಲ ಸರ್, ಅಲ್ಲಿ ಹೋದ್ರೇನೆ ಗೊತ್ತಾಗೋದು. ಸರಿ, ನೀನ್ ಇಮಿಡಿಯೇಟ್ ಆಗಿ ಹೊರಡು. ಅಲ್ಲೇನಾದ್ರೂ ಪ್ರಾಬ್ಲಮ್ ಇದ್ರೆ ನನಗೆ ಫೋನ್ ಮಾಡು. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ. ಏಯ್ ನಿಂತ್ಕೋ ಸರ್. ನೀವು ಅವನ್ನ ಎಷ್ಟು ಬೇಕಾದ್ರೂ ನಂಬಿ ಸರ್, ನನಗದ್ರ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ನನಗೆ ಇವನ ಬಗ್ಗೆ ಒಂಚೂರು ನಂಬಿಕೆ ಇಲ್ಲ. ಇವ್ರ ಅಮ್ಮನಿಗೆ ಹುಷಾರಿಲ್ಲ ಅನ್ನೋದನ್ನ ನನಗೆ ಪ್ರೂವ್ ಮಾಡ್ಬಿಟ್ಟು ಹೋಗೋದಿಕ್ಕೆ ಹೇಳಿ ಸರ್. ನಾನೇ ಪರ್ಮಿಷನ್ ಕೊಟ್ಟಿದ್ದೀನಿ ಅಂದ್ಮೇಲೆ ನಿಮ್ಗೇನ್ರಿ ಪ್ರೂವ್ ಮಾಡೋದು? ಮತ್ ನಾನು ಯಾಕೆ ಬೇಕಿಲ್ಲಿಗೆ? ಸರ್, ನೀವೇನ್ ಬೇಕಾದ್ರೂ ಹೇಳಿ, ನಾನು ಕೇಳ್ತೀನಿ. ಯಾಕೆ ಹೇಳಿ? ನೀವು ನನ್ನ MD, ಅದೇ ರೀತಿ ನಾನು ಈ ಕಂಪ್ನಿಗೆ ಪ್ರೊಡಕ್ಷನ್ ಹೆಡ್. ಇವನು ನನ್ನ ಕೈ ಕೆಳಗೆ ಕೆಲಸ ಮಾಡೋ ಸೂಪರ್ವೈಸರ್. ಇವನು ನಾನು ಹೇಳ್ದಂಗೆ ಕೇಳಬೇಕು. ಹಾಗೊಂದ್ ವೇಳೆ ಕೇಳಲಿಲ್ಲ ಅಂದ್ರೆ ನಾನು ಇವತ್ತೇ ರಾಜೇಂದ್ರ ಸರ್ಗೆ ಫೋನ್ ಮಾಡಿ ನನ್ನ ಪೊಸಿಷನ್ಗೆ ರಿಸೈನ್ ಮಾಡ್ತೀನಿ. ರೀ ಬಾಲರಾಜ್, ಏನ್ರಿ ಇದೆಲ್ಲ? ನನಗ್ ಬೇರೆ ದಾರಿ ಇಲ್ಲ ಸರ್. ಇವನು ಇವತ್ತು ನನ್ನ ವಿಚಾರಕ್ಕೆ ಪ್ರೂವ್ ಮಾಡ್ಲೇಬೇಕು. ಏನಂತ ಪ್ರೂವ್ ಮಾಡ್ಬೇಕು? ಅವನು ಅವ್ರ ಅಮ್ಮನ್ಗೆ ಹುಷಾರಿಲ್ಲ ಅಂತ ನನಗೆ ಪ್ರೂವ್ ಮಾಡಿ ಹೋಗ್ಬೇಕು ಸರ್. ಈಗ್ಲೇ ಇವ್ರ ಅಮ್ಮಂಗೋ ಇವನ್ ತಂಗಿಗೋ ಕಾಲ್ ಮಾಡಿ ವಿಚಾರಿಸಿ ಸರ್. ಅವ್ರಿಗೇನಾದ್ರೂ ಹುಷಾರಿಲ್ಲ ಅನ್ನೋದು ನಿಜಾನೇ ಆಗೋದ್ರೆ ನಾನು ಇನ್ಮೇಲೆ ಇವನ್ ತಂಟೆಗೆ ಹೋಗೋದಿಲ್ಲ. ಅಷ್ಟೇ ತಾನೆ?
ನಾನೇ ಕಾಲ್ ಮಾಡಿ ಕೇಳ್ತೀನಿ. ಸರ್ ಏನ್ ಸರ್ ಅವ್ರು ಹೇಳ್ತಾರೆ ಅಂತ ನೀವು ಕಾಲ್ ಮಾಡ್ತಿದ್ದೀರಲ್ಲ ಸರ್. ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗು ಧ್ರುವ. ನಾನು ಇವ್ರು ಹೇಳ್ತಿದ್ದಾರೆ ಅಂತ ಕಾಲ್ ಮಾಡ್ತಿಲ್ಲ. ಇವ್ರು ಹೇಳಿದ್ ನೀನು ಕೇಳಿಸ್ಕೊಂಡೆ ಅಲ್ವಾ? ನೀನು ಹೇಳ್ತಿರೋದು ನಿಜ ಅಂತ ಪ್ರೂವ್ ಆದ್ರೆ ಇವ್ರಿನ್ ಮುಂದೆ ನಿಮ್ಮ ತಂಟೆಗೆ ಬರಲ್ವಂತೆ. ಆಮ್ ಐ ರೈಟ್? ಎಸ್ ಸರ್.